ಒಂದಾನೊಂದು ಕಾಲದಲ್ಲಿ ರಾಮಪ್ಪ ಎಂಬ ಸರಳ ಪ್ರಾಮಾಣಿಕ ರೈತನಿದ್ದ. ಅವನು ಪ್ರತಿದಿನ ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗಿ ಹಗಲು ರಾತ್ರಿ ದುಡಿಯುತ್ತಿದ್ದ. ಮಣ್ಣಿನ ಮೇಲೆ ಅವನಿಗೆ ತುಂಬ ಪ್ರೀತಿ. ಬೆಳೆ ಬೆಳೆದು ಬಂದರೆ ಊರಿಗೆ ಅನ್ನ, ನಮಗೆ ಸಂತೋಷ ಅಂದುಕೊಳ್ಳುತ್ತಿದ್ದ. ಒಂದು ದಿನ ರಾಮಪ್ಪ ಹೊಲದಲ್ಲಿ ಉಳುತ್ತಿರುವಾಗ ಅವನ ನಂಗನಿಗೆ ಬಂಗಾರದ ಕುಂಭ ಸಿಕ್ಕಿತು. ಆ ಕುಂಭದಲ್ಲಿ ಹಳದಿ ಬಂಗಾರದ ನಾಣ್ಯಗಳು ತುಂಬಿ ಕಂಗೊಳಿಸುತ್ತಿದ್ದವು. ಅವನ ಸ್ನೇಹಿತನಾದ ಕೇಶವನು ಹತ್ತಿರದಲ್ಲೇ ಇದ್ದ. ಅವನು ಕುಂಭವನ್ನು ನೋಡಿ, ಅಯ್ಯೋ ರಾಮಪ್ಪ, ಎಷ್ಟು ಬಂಗಾರ! ಇದು ನಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನಾವು ಇದನ್ನು ಹಂಚಿಕೊಂಡು ಬಳಸೋಣ ಎಂದನು. ಆದರೆ ರಾಮಪ್ಪ ತಕ್ಷಣವೇ ಉತ್ತರಿಸಿದ, ಇದು ನಮ್ಮದಾದದ್ದು ಅಲ್ಲ, ಯಾರದೋ ತಪ್ಪಾಗಿ ಇಲ್ಲಿಗೆ ಬಿಟ್ಟಿರುವರು. ನಾವು ಅದನ್ನು ಹಳ್ಳಿಯ ಮುಖ್ಯಸ್ಥರಿಗೆ ಕೊಟ್ಟು ಅವರ ಮೂಲಕ ನಿಜವಾದ ಮಾಲೀಕರಿಗೆ ತಲುಪಿಸಬೇಕು. ಕೇಶವನು ಆಶ್ಚರ್ಯದಿಂದ, ಅಯ್ಯೋ ರಾಮಪ್ಪ, ನಿನ್ನ ಪ್ರಾಮಾಣಿಕತೆಗೆ ಸಾಟಿಯಿಲ್ಲ ಎಂದನು. ರಾಮಪ್ಪ ಬಂಗಾರದ ಕುಂಭವನ್ನು ಹಳ್ಳಿಯ ಮುಖ್ಯಸ್ಥರ ಬಳಿಗೆ ತೆಗೆದುಕೊಂಡು ಹೋದನು. ಕೆಲವು ದಿನಗಳಲ್ಲಿ ಮಾಲೀಕನು ಪತ್ತೆಯಾದ. ಅವನು ರೈತನ ಪ್ರಾಮಾಣಿಕತೆಗೆ ಮಾರುಹೋದ. ಮಾಲೀಕನು ಕೃತಜ್ಞತೆಯಿಂದ, ರಾಮಪ್ಪ, ನೀನು ನನ್ನ ಬಂಗಾರವನ್ನು ಉಳಿಸಿದ್ದೀಯ, ನಾನು ನಿನಗೆ ಇದರಲ್ಲಿ ಅರ್ಧವನ್ನು ಕೊಡುತ್ತೇನೆ ಎಂದನು. ಆದರೆ ರಾಮಪ್ಪ ನಗುತ್ತಾ, ನನಗೆ ನನ್ನ ಹೊಲವೇ ಸಾಕು, ನನ್ನ ಬೆವರು ತುಂಬಿದ ಅನ್ನವೇ ನನಗೆ ನಿಜವಾದ ಬಂಗಾರ ಎಂದನು. ಆ ದಿನದಿಂದ ರಾಮಪ್ಪ ಹಳ್ಳಿಯಲ್ಲೇ ಎಲ್ಲರಿಗೂ ಮಾದರಿ. ಎಲ್ಲರೂ ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿ, ನಿಜವಾದ ಸಂಪತ್ತು ಎಂದರೆ ಪ್ರಾಮಾಣಿಕತೆ ಎಂದು ಕಲಿತುಕೊಂಡರು. ಪಾಠ: ನಿಜವಾದ ಧನಸಂಪತ್ತು ಬಂಗಾರದಲ್ಲಲ್ಲ, ಪ್ರಾಮಾಣಿಕತೆ ಮತ್ತು ಒಳ್ಳೆಯ ಮನಸ್ಸಿನಲ್ಲಿದೆ.